ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸುಹಾನ ಐರಣಿ 7ನೇ ತರಗತಿ ಓಂ ಪಬ್ಲಿಕ್ ಶಾಲೆಯಿಂದ. ಸ್ನೇಹಿತರೆ, ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾ? ನಮ್ಮ ರಾಣೆಬೆನ್ನೂರಿನ ಸಂಗಮ್ ಸರ್ಕಲ್ ಹತ್ರ. ಯಾಕೆ ಬಂದಿದ್ದೀವಿ ಗೊತ್ತಾ ಸ್ನೇಹಿತರೆ? ನಮ್ಮ ರಾಣೆಬೆನ್ನೂರು ನಗರ ಇಷ್ಟೊಂದು ಸ್ವಚ್ಛವಾಗಿ ಸುಂದರವಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮುನ್ಸಿಪಾಲಿಟಿಯ ಕೆಲಸಗಾರರು, ಅದರಲ್ಲೂ ಡಿ ದರ್ಜೆ ಕೆಲಸಗಾರರು. ಹಾಗಾದರೆ ಸ್ನೇಹಿತರೆ, ಇವರು ಯಾವ ರೀತಿ ನಗರವನ್ನು ಸ್ವಚ್ಛವಾಗಿರ್ತಾರೆ ಅಂತ ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಸುರೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಮ್ದು ಈಗ ಕನಿಷ್ಠ ಅಂದ್ರೆ ಈಗ 20 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಏನೇನು ಕೆಲಸ ಮಾಡ್ತೀರಾ ನೀವು? ಅವರು ಏನು ಹೇಳ್ತಾರೋ ಅದು ಮಾಡ್ತಾರೆ. ಕಸ ಹೊಡಿತೀವಿ, ಕಲೆ ತೀರ್ತೀವಿ. ಆಮೇಲೆ ಕಸ ಎಲ್ಲ ಗಾಡಿಗೆ ಕಸ ವಿಲೇವಾರಿ ಮಾಡೋದು ಅದನ್ನ ಮಾಡ್ತಾರೆ. ಒಟ್ಟು ಅವ್ರು ಯಾವುದೇ ಹೇಳಿದ್ರು ನಾವು ಮಾಡ್ತೀವಿ. ಹಾಗಾದ್ರೆ ನೀವು ಎಷ್ಟು ಬೇಗ ಇದೆಲ್ಲ ಮಾಡ್ತಿರ್ತೀರಾ? ನಾವು ಈಗ 5ಕ್ಕೆ ಎದ್ದು ಬಂದವ್ರಿ. ಒಂದ್ಸಲ ಈಗ ಆಗಸ್ಟ್ 15 ಜನವರಿ 26 ಬಂದು ಅಂದ್ರೆ 4 ಗಂಟೆಗೆ ಎದ್ದು ಬರ್ತೀವಿ. ಅವಾಗ 4 ಗಂಟೆಗೆ. ಹಾಗಾದ್ರೆ ನಿಮ್ಗೆ ಸುಸ್ತು ಅನ್ಸಲ್ವಾ, ಬೇಜಾರು ಅನ್ಸಲ್ವಾ ಇಷ್ಟು ಬೇಗ ಇದೆಲ್ಲ ಮಾಡೋದು? ಬೇಜಾರು ಏನಲ್ರಿ, ಮಾಡೋ ಕೆಲಸ ಮಾಡೋ ಡ್ಯೂಟಿ, ನಮ್ಮ ಡ್ಯೂಟಿ ಏನೈತೆ ಅದು ಮಾಡ್ಬೇಕು ಅವ್ರಿ. ಹೌದಾ? ಹಾಗಾದ್ರೆ ಈ ಕಸ ಎಲ್ಲ ಹೇಗೆ ನೀವು ವಿಲೇವಾರಿ ಮಾಡ್ತಿರ್ತೀರಾ? ಕಸ ಈಗ ನಾವು ದುಂಡು ಮಾಡ್ತೀವಿ ಮೇಡಮ್. ಅದು ಈಗ ಕಸ ದುಂಡು ಮಾಡೋದು ಏನು ಮಾಡ್ತಾರೆ, ಎಲ್ಲ ಬೇರೆ ಆಗ್ತಾರೆ ಗಾಡಿ ಹಾಕೊಂಡು ಮತ್ತೆ ಕಂಪೋಸ್ಟ್ ಹೋಯ್ತಾರೆ. ಹೌದಾ? ಹಾಗಾದ್ರೆ ನಿಮಗೆ ಸಿಕ್ಕರೆ ಸಂಬಳ ಸಾಕಾಗ್ತಾ ಇದೆಯಾ ನಿಮ್ಮ ಜೀವನ ನಡೆಸೋಕ್ಕೆ? ಸಾಕಾಗ್ತಿದೆಯಾ? ಹ್ಞೂ ಸರ್. ಹಾಗಾಗಿ ನೀವು ಇವಾಗ ಆರೋಗ್ಯಕ್ಕೆ ಇದೆ ಅಂತ ಅನ್ಕೋಣ, ಮದುವೆ ಇದೆ ಅಂತ ಅನ್ಕೋಣ, ಅಂತ ಸಮಯದಲ್ಲಿ ಏನು ಮಾಡ್ತೀರಾ ನೀವು? ರಜೆ ತಗೊಂತೀರಾ ಅಥವಾ ಏನು ಮಾಡ್ತೀರಾ? ಮತ್ತೇನು ಮಾಡೋಕ್ಕಿಲ್ಲ, ಇದು ಒಂದೇ ಮೇಡಮ್. ನೀವು ಒಂದೇ ಮಾಡ್ತಾರೆ, ನೀವೇ ಸಂಪಾದಿಸ್ಕೊಂಡು ನೀವೇ ಬರ್ಬೇಕು. ಮತ್ತೇನು ಬೇರೆ ಏನು ಅಂತ ಸಮಯದಲ್ಲಿ ರಜೆ ತಗೊಂತೀರಾ ಅಥವಾ ಏನು ಮಾಡ್ತೀರಾ? ಬೇರೆಯವ್ರು ಬರ್ತಾರಾ? ಬೇರೆ ಯಾರು ಬರೋಂಗಿಲ್ಲ, ನಾವೇ ಬರೋದು. ನೀವೇ ರಜೆ ತಗೊಂತೀರಾ? ಹಾಗಾದ್ರೆ ಕಸದಲ್ಲಿ ಗಾಜು ಪ್ಲಾಸ್ಟಿಕ್ ಎಲ್ಲ ಇರ್ತಕ್ಕ, ಅವಾಗ ಏನು ಅವೆಲ್ಲ ಮಾಡ್ತಾರೆ? ಈಗ ಪ್ಲಾಸ್ಟಿಕ್ ಗಾಜು ಬಂದವು. ಈಗ ಏನು ಕಸ ವಿಲೇವಾರಿ ಮಾಡ್ತಾರಲ್ರಿ, ಅವರು ಬೇರೆ ಬೇರೆ ಮಾಡ್ತಾರೆ. ಅವ್ರು ಬೇರೆ ಬೇರೆ ಮಾಡ್ತಾರೆ. ಹಾಗಾದ್ರೆ ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಸ್ತಿ, ಪುರಸ್ಕಾರ, ಗೌರವ ಏನು ಸಿಕ್ಕಿದೆಯಾ? ಅವ್ರು ಮುನ್ಸಿಪಾಲಿಟಿ ಮಾಡ್ತಾರೆ. ಹಾಗಾದ್ರೆ ತುಂಬಾನೇ ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಮ ಸಮಾಜಕ್ಕೆ, ನಗರಕ್ಕೆ ತುಂಬಾನೇ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೀರಾ. ಹಾಗಾಗಿ ತುಂಬಾ ಧನ್ಯವಾದಗಳು. ಇಷ್ಟು ಸಮಯ ನಮ್ಮ ಜೊತೆ ಕಳೆದು ಮಾಹಿತಿಗಳ ಕೊಟ್ಟಿದ್ದಕ್ಕೆ ಒಂದು ಸಣ್ಣ ಗೌರವ ಸಮರ್ಪಣೆ. ತುಂಬಾ ಧನ್ಯವಾದಗಳು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನಮ್ಮ ರಾಣೆಬೆನ್ನೂರು ನಗರ ಇಷ್ಟೊಂದು ಸ್ವಚ್ಛವಾಗಿ ಸುಂದರವಾಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮುನ್ಸಿಪಾಲಿಟಿ ಕೆಲಸಗಾರರು. ಅವರಿರಲಿಲ್ಲ ಅಂದಿದ್ರೆ ಇವಾಗ ನಾವು ಮುಚ್ಕೊಂಡು ಓಡಾಡಬೇಕಾಗಿತ್ತು. ಸ್ನೇಹಿತರೆ, ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎಂಬುದಾದರೂ ಇಲ್ಲ, ಎಲ್ಲ ಕೆಲಸನೂ ಸಮಾನೆ. ನಾವೆಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಹಾಗಾಗಿ ಬಸವಣ್ಣನವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಹಾಗಾಗಿ ಇಂಥ ಕೆಲಸಗಾರರನ್ನು ನಾವು ಗೌರವಿಸುತ್ತಾ ಅವ್ರನ್ನು ಕೀಳಾಗಿ ಕಾಣದೆ ಅವ್ರನ್ನ ಪ್ರೀತಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.